ಮಾಡ್ಬೋದು ಅನ್ನುವಂಥ ಒಂದು ನಿರ್ಧಾರವನ್ನು ಮತ್ತು ಅದಕ್ಕೆ ಇದ್ದಂಥ ಆಸ್ತಿಗಳು ಯಾರು ಮಾಡಿರ್ತಾರೆ ಅವರ ಆಸ್ತಿಗಳಾಗಲಿ ಅದಕ್ಕಾಗ ಸ್ವತ್ತು ಇರ್ಬೋದು ಅದನ್ನು ಜಪ್ತಿ ಮಾಡಿ ಇಸ್ಕೊಳ್ತೀವಪ್ಪ ನಾವು ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ನೆಲೆಯಲ್ಲೇ ನಮ್ಮ ಎಸ್ ಕೆ ಪಾಟೀಲರು ಇದ್ರ ಬಗ್ಗೆ ಹೇಳ್ತಾರಪ್ಪ ಅಂತಂದ್ರೆ ಗಣಿ ಲೂಟಿಯಿಂದ ಬೊಕ್ಕಸಗಾಗಿರೋ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಮರಳಿ ಪಡೆಯಲು ವಸೂಲಿ ಆಯುಕ್ತರು ನೇಮಿಸಲು ಸರ್ಕಾರ ಉದ್ದೇಶಿಸಿದೆ ಅಂತ. ವಸೂಲಿ ಆಯುಕ್ತರು ನೇಮಿಸ್ತೀವಿ, ವಸೂಲು ಮಾಡ್ತೀವಪ್ಪ ಇದನ್ನಂತೇಳಿ ಒಟ್ಟಾರೆಯಾಗಿ ಅದನ್ನು ವಸೂಲು ಮಾಡಿ ತೀರ್ತೀವಿ ಅನ್ನುವಂಥ ಹಠದಲ್ಲಿದೆ ಸರ್ಕಾರ. ಅದಕ್ಕೆ ನಮ್ಮ ಎಚ್ ಕೆ ಪಾಟೀಲ್ ಕಾನೂನು ಮುಂದಿಟ್ಟುಕೊಂಡು ನಾವು ಅವ್ರನ್ನ ಹೇಳಿ ತೆಗಿತಪ್ಪ ಯಾರು ಮಾಡಿದ್ದಾರೆ ಇಂಥದ್ದೆಲ್ಲ ಅಂತೇಳಿ. ಈ ಎಲ್ಲ ನೋಡಿದಾಗ ಏನು ಅನಿಸ್ತದಪ್ಪ ಅಂದರೆ ಇನ್ನೇನು ಕಾನೂನು ಅದನ್ನು ಇಲ್ಲೋ ಅನ್ನುವಂಥದ್ದು. ಯಾಕಂದ್ರೆ ನ್ಯಾಯಮೂರ್ತಿ ಹೆಗಡೆ ಅವರು ಇದನ್ನೆಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಹುಡುಕಿ ಕೊಟ್ಟರು ಯಾರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಆಗಲಿಲ್ಲಲ್ಲ ಅನ್ನುವಂಥ ನೋವು ಮಾತ್ರ ಎಲ್ಲರಿಗೂ ಇದ್ದೇ ಇರ್ತದೆ. ಯಾಕಂತಂದ್ರೆ ಈ ದೊಡ್ಡ ಜಮೀನುಗಳು ಸಣ್ಣ ಜಾಲದಲ್ಲಿ ಸಿಕ್ಕೊಳ್ಳೋದಿಲ್ಲ ಅನ್ನೋದು ಸಾಮಾನ್ಯವಾದ ನಂಬಿಕೆ. ಇನ್ನು ಇವ್ರನ್ನ ಹಿಡಿದು ಹೆಂಗಪ್ಪ ಅಂತಂದ್ರೆ ನೋಡ್ಬೇಕಷ್ಟ ಯಾವ ರೀತಿ ಹಿಡಿಯೋಕ್ಕೆ ಸಾಧ್ಯತೆ ಇವ್ರನ್ನ ಅಂತೇಳಿ. ಆದರೂ ಎಸ್ ಕೆ ಪಾಟೀಲರು ನಾವು ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಮಾತು ಮಾತಾಡಿದಾರೆ. ಆಗಲಿ ಅವ್ರು ಯಾರಿದ್ದಾರೆ ಅವ್ರು ನೋಡ್ಕೊಂಡು ತೊಗೊಂಬರಲಿ. ತೊಗೊಂಡು ಬಂದ ಏನಪ್ಪ ಅಂತಂದ್ರೆ ಇಲ್ಲೇ ರಾಯಧನ ಅಂತೀವಲ್ಲ ಅದೇನು ನಿಸರ್ಗದಿಂದ ಒಯ್ತಾರಲ್ಲ ಅದನ್ನು ನಮ್ಮ ಸರ್ಕಾರಕ್ಕೆ ದುಡ್ಡು ಕೊಡ್ತಾರೆ, ಅದು ಎಷ್ಟು ಉಳಿದ ಅದು ಎಲ್ಲ ಲಾಸ್ ಆಗ್ಯದ. ಅದಕ್ಕಾಗಿ ಇದನ್ನು ಇಲ್ಲೇ ಬೆಳೆಸ್ಕೊಂಡು ಹೋಗ್ಬೇಕಂತಲೂ ಇದ್ರ ಬಗ್ಗೆ ಗಣಿ ಅಕ್ರಮ ಏನು ಅನ್ನೋದು ಸರ್ಕಾರಕ್ಕೆ ತಿಳಿಸಿ ಯಾರು ಈ ಅಕ್ರಮ ಮಾಡಿ ಸಾಕಷ್ಟು ಗಳಿಸಿದಾರೆ ಅದನ್ನು ವಸೂಲಿ ಮಾಡುವಂಥದ್ದು ಸರ್ಕಾರಕ್ಕೆ ತುಂಬಲಾರದು ಹೋದಂಥವನ್ನ ಕಪಿಮುಷ್ಟಿಯಲ್ಲಿ ತರೋ ಸಲುವಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ನಿಜವಾಗಿ